ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಯುದ್ಧವನ್ನು ಎಸ್ಕಲೇಟ್ ಮಾಡೋದಕ್ಕೆ ಹೋಗ್ತಾ ಇದೆ. ಆದರೆ ಈಗಲೂ ಕೂಡ ಭಾರತ ಪಾಕಿಸ್ತಾನದಲ್ಲಿನ ಮೋಸ್ಟ್ ವಾಂಟೆಡ್ಗಳು ಹಾಗೂ ಅಲ್ಲಿನ ಉಗ್ರ ಶಿಬಿರಗಳನ್ನು ಹೊಡೆದು ಹಾಕೋದಕ್ಕೆ ಮಾತ್ರ ಪ್ರಯತ್ನ ಪಡ್ತಾ ಇದೆ. ಇವತ್ತು ಬೆಳಗ್ಗೆ ಕೂಡ ಸಿಯಾಲ್ಕೋಟಲ್ಲಿ ಒಂದು ಉಗ್ರರ ಬೇಸ್ ಕ್ಯಾಂಪನ್ನು, ಒಂದು ಲಾಂಚ್ ಪ್ಯಾಡನ್ನು BSF ಹೊಡೆದು ಹಾಕಿದೆ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ನಿರಂತರವಾಗಿ ಡ್ರೋನ್ಗಳನ್ನು ಕಳುಹಿಸಿಕೊಡ್ತಾ ಇದೆ. ನಾನು ಮೊನ್ನೆ ನಿಮಗೆ ಹೇಳಿದ್ದೆ, ಪಾಕಿಸ್ತಾನ ತನ್ನ ಬತ್ತಳಿಕೆಯಲ್ಲಿನ ಅಬ್ದಾಲಿಗಳನ್ನು, ಘೋರಿ ಘಜನಿಗಳನ್ನು ಇನ್ನೂ ಹೊರಗೆ ತೆಗೆದಿಲ್ಲ ಅಂತ. ಅದರಲ್ಲಿ ಫತೇಹ್ ಹಾಗೂ ಅಬ್ದಾಲಿಗಳು ಇವತ್ತು ಹೊರಗೆ ಬಂದಿವೆ. ಆದರೂ ಪಾಕಿಸ್ತಾನ ಭಾರತದ ವಿರುದ್ಧ ನೂರಾರು ಡ್ರೋನ್ಗಳನ್ನು ಯಾಕೆ ಕಳುಹಿಸಿಕೊಡ್ತಾ ಇದೆ, ಇದರ ಉದ್ದೇಶ ಏನು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ಗಮನಿಸಬೇಕು. ಗೆಳೆಯರೆ, ಪಾಕಿಸ್ತಾನ ಗಡಿಯುದ್ದಕ್ಕೂ ದಾಳಿಗಳನ್ನು ಮಾಡ್ತಾ ಇದೆ. ಆದರೆ ಅವರು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಾಶ್ಮೀರದ ಗಡಿಯನ್ನು ಮತ್ತು ನಮ್ಮ ಏರ್ ಬೇಸ್ಗಳನ್ನು. ಅದರಲ್ಲೂ ಪಠಾಣ್ಕೋಟ್ ಹಾಗೂ ಉಧಂಪುರಗಳನ್ನು ಹೆಚ್ಚು ಟಾರ್ಗೆಟ್ ಮಾಡಿಕೊಂಡು ಅವರು ದಾಳಿ ಮಾಡ್ತಾ ಇದ್ದಾರೆ. ಆದರೆ ಈ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದು ಕೆಡವಿವೆ. ನಮ್ಮ ಈ ಏರ್ ಬೇಸ್ಗಳನ್ನು ಮತ್ತು ಜಮ್ಮು ಕಾಶ್ಮೀರದ ಭಾಗವನ್ನು ಪಾಕಿಸ್ತಾನ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ, ಅದು ಡ್ರೋನ್ಗಳ ಮೂಲಕವೇ ಯಾಕೆ? ಇಲ್ಲಿ ಪಾಕಿಸ್ತಾನದ ಟಾರ್ಗೆಟ್ನ ಹಿಂದೆ ಎರಡು ಪ್ರಮುಖ ಕಾರಣಗಳಿವೆ. ಒಂದು, ಪಾಕಿಸ್ತಾನದ ಏರ್ ಬೇಸುಗಳು ಹಾಗೂ ಅವರ ಅತಿ ಪ್ರಮುಖ ಬೇಸುಗಳು ಭಾರತದ ಗಡಿಯಿಂದ ಸುಮಾರು 100ರಿಂದ 120 ಕಿಲೋಮೀಟರ್ಗಳ ದೂರದಲ್ಲಿವೆ. ಅಲ್ಲಿಂದ ಡ್ರೋನ್ ದಾಳಿ ಮಾಡೋದು ಅತ್ಯಂತ ಸುಲಭ. ಇನ್ನು ಅವರ ಹತ್ರ ಟರ್ಕಿ ಹಾಗೂ ಚೈನಾದ ಸಾಕಷ್ಟು ಡ್ರೋನ್ಗಳಿವೆ. ಮಂಗಲ್ ಡ್ಯಾಮ್ ಸಮೀಪ ಕಳೆದ ಕೆಲ ವರ್ಷಗಳ ಹಿಂದೆ ಚೈನಾ ಪಾಕಿಸ್ತಾನಕ್ಕಾಗಿ ಒಂದು ಡ್ರೋನ್ ಬ್ರಿಗೇಡನ್ನು ಕೂಡ ಮಾಡಿಕೊಟ್ಟಿದೆ ಅನ್ನೋ ಸುದ್ದಿಗಳಿವೆ. ಅದರಲ್ಲಿ ಪಾಕಿ ಸೈನಿಕರು ಇದ್ದಾರೆ ಮತ್ತು ಕೆಲ ಭಯೋತ್ಪಾದಕರು ಇದ್ದಾರೆ. ಅವರನ್ನ ಡ್ರೋನ್ ಪೈಲಟ್ಗಳಾಗಿ ತರಬೇತಿಗೊಳಿಸಲಾಗಿದೆ ಮತ್ತು ಅಲ್ಲಿ ಸಾವಿರಾರು ಡ್ರೋನ್ಗಳು ಕೂಡ ಇವೆ. ಜೊತೆಗೆ ಟರ್ಕಿಯ TB2 ಸೇರಿದಂತೆ ಪಾಕಿಸ್ತಾನದ ಬಳಿ ಟರ್ಕಿ ಹಾಗೂ ಚೈನಾದ ಸಾಕಷ್ಟು ಡ್ರೋನ್ಗಳಿವೆ. ಇನ್ನು ಭಾರತದ ಕಡೆಗೆ ಕಳೆದ 2 ದಿನಗಳಿಂದ ಬರ್ತಾ ಇರೋ ಡ್ರೋನ್ಗಳಿವೆಯಲ್ಲ, ಅವುಗಳಲ್ಲಿ ಬಹುತೇಕ 5ರಿಂದ 25 kgಯಷ್ಟು ವಾರ್ ಹೆಡ್ಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಸ್ವಾಮ್ ಡ್ರೋನ್ಗಳು ನುಗ್ಗಿ ಬರ್ತಾ ಇವೆ. ಈ 5ರಿಂದ 25 kg ಸ್ಫೋಟಕ ಅನ್ನೋದು ದೊಡ್ಡ ಪ್ರಮಾಣದ ಸ್ಫೋಟಕ ಅಲ್ಲ. ಆದರೂ ಪಾಕಿಸ್ತಾನ ಇಂಥ ಸಣ್ಣ ಮಟ್ಟದ ದಾಳಿಗಳನ್ನು ಯಾಕೆ ಮಾಡ್ತಾ ಇದೆ? ಗೆಳೆಯರೆ, ಇದರ ಹಿಂದೆ ಎರಡು ಕಾರಣ ಇವೆ. ಒಂದು, ಪಾಕಿಸ್ತಾನ ಕಳುಹಿಸ್ತಾ ಇರೋ ಸಣ್ಣ ಡ್ರೋನ್ಗಳಿವೆಯಲ್ಲ, ಅವು ಬರೀ ದಾಳಿಯ ಉದ್ದೇಶದಿಂದ ಮಾತ್ರ ಬರ್ತಾ ಇಲ್ಲ, ಬದಲಿಗೆ ಜಾಸೂಸಿಯ ಉದ್ದೇಶದಿಂದ ಬರ್ತಾ ಇವೆ. ಇಲ್ಲಿ ಪಾಕಿಸ್ತಾನ ಕಳುಹಿಸ್ತಾ ಇರೋ ಡ್ರೋನುಗಳಲ್ಲಿ ಬಹುತೇಕ ಟರ್ಕಿಯ ಡ್ರೋನುಗಳು, ಅವುಗಳಲ್ಲಿ ಪ್ರೋಬಿಂಗ್ ಮಿಷನ್ಗಳನ್ನು ಅಳವಡಿಸಲಾಗಿದೆ. ಗೆಳೆಯರೆ, ನಿನ್ನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಅಲ್ಲಿನ ಪಾರ್ಲಿಮೆಂಟ್ ಅಲ್ಲಿ ನಿಂತು ಒಂದು ಮಾತನ್ನು ಹೇಳ್ದ. ನೀವು ಅದನ್ನ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. बेसिकली हमारी जो लोकेशंस हैं उसको डिटेक्ट करने के लिए दिया गया, इसलिए उनको इंटरसेप्ट ना किया गया ताकि हमारी लोकेशंस जो हैं तो हमने उनको मार कराया. ಭಾರತ ನಮ್ಮಲ್ಲಿಗೆ ಕಳುಹಿಸಿದ ಡ್ರೋನ್ಗಳ ಮೂಲಕ ನಮ್ಮ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಅದಕ್ಕೆ ನಾವು ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಅಕಸ್ಮಾತ್ ನಾವೇನಾದರೂ ಆ ಡ್ರೋನನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಹೋಗಿದ್ರೆ ನಮ್ಮ ಎಲ್ಲ ಮಾಹಿತಿಯು ಅವರಿಗೆ ಗೊತ್ತಾಗ್ತಾ ಇತ್ತು. ಸೊ ನಾವು ಅದನ್ನು ಒಳಗೆ ಬಿಟ್ಕೊಂಡ್ವಿ ಅಂತ ಆ ರಕ್ಷಣಾ ಸಚಿವ ಹೇಳಿದ್ದ. ಇಲ್ಲಿ ಡ್ರೋನ್ಗಳ ಮೂಲಕ ಪ್ರೋಬಿಂಗ್ ಮಾಡಬೇಕಾದ ಅಗತ್ಯ ಪಾಕಿಸ್ತಾನಕ್ಕಿದೆಯೇ ಹೊರತು ಭಾರತಕ್ಕಿಲ್ಲ. ಯಾಕೆಂದರೆ ಭಾರತ ಪಾಕಿಸ್ತಾನದ ಸೇನೆಯ ಡಿಪ್ಲಾಯ್ಮೆಂಟ್, ಚಲನವಲನಗಳನ್ನು ಮಾನಿಟರ್ ಮಾಡೋದಕ್ಕೆ, ಅದನ್ನು ಗುರುತಿಸೋದಕ್ಕೆ ಸ್ಯಾಟಲೈಟ್ಗಳನ್ನು ಬಳಸ್ತಾ ಇದೆ. ಸ್ಯಾಟಲೈಟ್ಗಳು ಭಾರತಕ್ಕೆ ಪಾಕಿಸ್ತಾನದ ಕ್ಷಣದ ಮಾಹಿತಿಯನ್ನು ರವಾನೆ ಮಾಡ್ತಾ ಇವೆ. ಆದರೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಈ ವ್ಯವಸ್ಥೆ ಇಲ್ಲ. ಅದನ್ನು ಅವರು ಚೈನಾದಿಂದ ಎರವಲು ಪಡ್ಕೋಬೇಕು ಮತ್ತು ಚೈನಾ ಈ ಮಾಹಿತಿ ವ್ಯವಸ್ಥೆಯನ್ನು ಪಾಕಿಸ್ತಾನಕ್ಕೆ ಒದಗಿಸಿ ಕೊಡ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಕೊಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಭಾರತದ ಡೆಪ್ಲಾಯ್ಮೆಂಟ್ ಬಗ್ಗೆ ಅವರು ಈಗ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಲೈನ್ ಆಫ್ ಕಂಟ್ರೋಲಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಏರ್ ಡಿಫೆನ್ಸ್ ಹಾಗೂ ರಡಾರ್ಗಳು ನಿಯೋಜನೆಗೊಂಡಿರುವ ಸ್ಥಳಗಳಲ್ಲಿನ ಮಾಹಿತಿ ಅವರಿಗೆ ಬೇಕಾಗಿದೆ. ಅದಕ್ಕಾಗಿ ಪ್ರೋಬ್ ಮಿಷನ್ ಅಳವಡಿಸಿರುವ ಡ್ರೋನ್ಗಳನ್ನು ಭಾರತದ ಕಡೆಗೆ ಕಳುಹಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಭಾರತದ ಗಡಿಯಲ್ಲಿ ಆಕಾಶ್, S-400, ಬರಾಕ್, ಬೋಫೋರ್ಸ್ L-70 ಹೀಗೆ ನಾನಾ ರೀತಿಯ ಏರ್ ಡಿಫೆನ್ಸ್ ಮತ್ತು ಏರ್ಕ್ರಾಫ್ಟ್ ಗನ್ಗಳನ್ನು ಭಾರತ ಇಟ್ಟುಕೊಂಡಿದೆ. ಅವು ಶತ್ರುಗಳ UAVಗಳನ್ನು ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತವೆ. ಈ ಭಾಗದಲ್ಲಿ ಪಾಕಿಸ್ತಾನ ಡಿಪ್ಲಾಯ್ ಮಾಡಿರುವ ಏರ್ಬೋರ್ನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಏರ್ಕ್ರಾಫ್ಟ್ಗಳು ಹಾಗೂ ಈ ಡ್ರೋನ್ಗಳು ಇಲ್ಲಿಂದ ಭಾರತದ ಡೆಪ್ಲಾಯ್ಮೆಂಟ್ ಕುರಿತಾದ ಸಿಗ್ನಲ್ಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸ್ತಾ ಹೋಗುತ್ತವೆ ಮತ್ತು ಅಲ್ಲಿ ಈ ಎಲ್ಲ ಮಾಹಿತಿ, ಸಿಗ್ನಲ್ಗಳು, ಲೊಕೇಶನ್ನು, ಫ್ರೀಕ್ವೆನ್ಸಿ ಇದೆಲ್ಲ ಕೂಡ ನೋಟ್ ಆಗ್ತಾ ಹೋಗುತ್ತೆ.
ಈ ಸದ್ಯಕ್ಕೆ ಅವರಿಗೆ ಬೇಕಾಗಿರೋದು ಅಷ್ಟೇನೆ. ಈ ಡ್ರೋನುಗಳು ಅದಕ್ಕಿಂತ ಹೆಚ್ಚೇನು ಮಾಡಬೇಕಾಗಿಲ್ಲ. ಇಷ್ಟು ಕೆಲಸ ಮಾಡಿದ ಡ್ರೋನುಗಳು ಸಾಧ್ಯವಾದರೆ ತಾವು ತಗೊಂಡು ಬಂದ 5ರಿಂದ 25 kg ಸ್ಫೋಟಕವನ್ನ ಯಾವುದಾದ್ರೂ ಟಾರ್ಗೆಟ್ ಮೇಲೆ ಹಾಕಿ ತಾವು ಕೂಡ ಅಲ್ಲೇ ಬಿದ್ದು ಸತ್ತು ಹೋಗುತ್ತವೆ. ಅಕಸ್ಮಾತ್ ಭಾರತದ ಆಂಟಿ ಡ್ರೋನ್ ಸಿಸ್ಟಮ್ಗಳು ಇವುಗಳನ್ನು ಹೊಡೆದು ಹಾಕಿದ್ರೂ ಕೂಡ ಡ್ರೋನ್ ನೆಲಕ್ಕೆ ಬೀಳುವಾಗ ಎಲ್ಲಿ ಬೀಳುತ್ತೋ ಅಲ್ಲಿ ಅದು ಸ್ಫೋಟಕವನ್ನು ಹಾಕುತ್ತೆ. ಅದೇನಾದರೂ ಜನವಸತಿಯ ಮೇಲೆ ಬಿದ್ದರೆ ಅಥವಾ ಯಾವುದಾದ್ರೂ ಕಟ್ಟಡದ ಮೇಲೆ ಬಿದ್ದರೆ ಅಲ್ಲೊಂದು ಸ್ವಲ್ಪ ನಷ್ಟ ಕೂಡ ಉಂಟಾಗುತ್ತೆ. ಸೊ ಇಲ್ಲಿ ಡ್ರೋನ್ಗಳನ್ನು ಕಳುಹಿಸಿ ಕೊಡ್ತಾ ಇರೋ ಉದ್ದೇಶಗಳ ಪೈಕಿ ಇದು ಪ್ರಮುಖ ಉದ್ದೇಶ. ಇನ್ನು ಹೀಗೆ ಸಂಗ್ರಹಿಸಿದ ಮಾಹಿತಿ ಇದೆ ನೋಡಿ, ಇದು ಅವರಿಗೆ ಪೂರ್ಣ ಪ್ರಮಾಣದ ಯುದ್ಧ ಮಾಡುವಾಗ ಅಂದ್ರೆ ಅವರು ಮಿಸೈಲ್ಗಳನ್ನ ಬ್ಯಾಲಿಸ್ಟಿಕ್ ಹಾಗೂ ಕ್ರೂಸ್ ಮಿಸೈಲ್ಗಳನ್ನ ಬಳಸುವಾಗ ಏರ್ ರೈಡ್ಗಳನ್ನು ಮಾಡೋದಕ್ಕೆ ಶುರು ಮಾಡುವಾಗ ಇದೇ ಮಾಹಿತಿ ಅವರಿಗೆ ಬಳಕೆ ಆಗುತ್ತೆ. ಈ ಪ್ರೋಬಿಂಗ್ ಮಿಷನ್ಗಳು ಕಳುಹಿಸಿಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಭಾರತದ ಡೆಪ್ಲಾಯ್ಮೆಂಟ್ಗಳ ಲೊಕೇಶನ್ ಟ್ರೇಸ್ ಮಾಡಿ ಭಾರತದ ಏರ್ ಡಿಫೆನ್ಸ್ ಹಾಗೂ ರಡಾರ್ಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡುತ್ತೆ. ಇದು ಡ್ರೋನ್ಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಳುಹಿಸ್ತಾ ಇರೋದಕ್ಕಿರೋ ಮೊದಲ ಕಾರಣ. ಇನ್ನು ಕಾಶ್ಮೀರದ ಭಾಗದಲ್ಲೇ ಇದು ಯಾಕಾಗ್ತಾ ಇದೆ ಮತ್ತು ಕಾಶ್ಮೀರಕ್ಕೆ ಸಮೀಪ ಇರುವ ಏರ್ ಬೇಸ್ಗಳನ್ನೇ ಪಾಕಿಸ್ತಾನ ಯಾಕೆ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ ಅನ್ನೋದು. ಗೆಳೆಯರೆ, ಈ ಹಿಂದಿನ ಯುದ್ಧಗಳ ಸಂದರ್ಭದಲ್ಲಿ ಕೂಡ ನಾವು ಗಮನಿಸಿದ ಒಂದು ಅತಿ ಮುಖ್ಯ ವಿಷಯ ಅಂದರೆ ಪಾಕಿಸ್ತಾನ ಭಾರತದ ಮುಖ್ಯ ಭೂಮಿಯಿಂದ ಕಾಶ್ಮೀರವನ್ನು ಸಂಪರ್ಕಿಸುವ ಹೆದ್ದಾರಿ ಏನಿದೆ ಅದನ್ನು ಕತ್ತರಿಸುವ ಪ್ರಯತ್ನವನ್ನು ಪದೇ ಪದೇ ಪ್ರತಿ ಯುದ್ಧದ ಸಂದರ್ಭದಲ್ಲೂ ಮಾಡ್ತಾ ಹೋಗುತ್ತೆ. ಈ ಹೆದ್ದಾರಿ ಕಟ್ಟಾದ್ರೆ ಭಾರತದ ಗಡಿಯಲ್ಲಿನ ಸೇನೆಯೊಂದಿಗೆ ಭಾರತದ ಸಂಪರ್ಕ ಕಡಿತಗೊಳ್ಳುತ್ತೆ, ಭಾರತದ ಸಪ್ಲೈ ಚೈನ್ ಕಟ್ಟಾಗುತ್ತೆ. ಹೀಗೆ ಮಾಡೋ ಮೂಲಕ ಕಾಶ್ಮೀರವನ್ನು ನಾವು ವಶಪಡಿಸಿಕೊಂಡು ಬಿಡಬಹುದು ಅನ್ನೋ ಕನಸನ್ನ ಪಾಕಿಸ್ತಾನ ಪ್ರತಿ ಬಾರಿ ಕಾಣುತ್ತೆ. 1965ರಲ್ಲಿ ಅವರು ಆಪರೇಷನ್ ಜಿಬ್ರಾಲ್ಟರ್ ಅಂತ ಮಾಡಿದ್ರಲ್ಲ, ಆಗ ಕೂಡ ಇದನ್ನೇ ಮಾಡಬೇಕು ಅಂದ್ಕೊಂಡ್ರು. ಇನ್ನು 1999ರಲ್ಲಿ ಕಾರ್ಗಿಲ್ ಯುದ್ಧ ಮಾಡಿದ್ರಲ್ಲ, ಆಗ ಕೂಡ ಶ್ರೀನಗರದ ಹೆದ್ದಾರಿಯ ಸಂಪರ್ಕವನ್ನ ಕತ್ತರಿಸುವ ಪ್ರಯತ್ನಗಳನ್ನ ಮಾಡಿದ್ರು. ಅದರಲ್ಲಿ ಅವರು ಸಫಲಗೊಳ್ಳೋ ಮೊದಲೇ ಭಾರತ ಅಲ್ಲಿ ಸೇನೆಯನ್ನ ಕಳುಹಿಸಿಕೊಡ್ತು ಮತ್ತು ಕಾರ್ಗಿಲ್ ಬೆಟ್ಟಗಳನ್ನ ಪಾಕಿ ಭಯೋತ್ಪಾದಕರಿಂದ ಮರುವಶಪಡಿಸಿಕೊಳ್ಳೋದ್ರಲ್ಲಿ ಭಾರತ ಯಶಸ್ವಿಯಾಯಿತು. ಇದು ಪ್ರತಿ ಬಾರಿ ಪಾಕಿಸ್ತಾನ ಮಾಡ್ತಾ ಇರೋ ಕೆಲಸ. ಇದು ಭಾರತೀಯ ಪಡೆಗಳಿಗೆ ಕೂಡ ತುಂಬಾ ಗೊತ್ತಿದೆ. ಈ ಬಾರಿ ಕೂಡ ಅವರು ಅದೇ ಮೂರ್ಖ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಹೆದ್ದಾರಿಯ ಸಂಪರ್ಕವನ್ನ ಕತ್ತರಿಸುವ ಸಂದರ್ಭದಲ್ಲಿ ಭಾರತದ ಏರ್ ಫೋರ್ಸ್ ಇಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗದ ಹಾಗೆ, ಪೂರ್ಣ ಪ್ರಮಾಣದಲ್ಲಿ ಏರ್ ಫೋರ್ಸ್ನ ಬಳಕೆಗೆ ಅವಕಾಶ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಉಧಂಪುರ್ ಮತ್ತು ಪಠಾಣ್ಕೋಟ್ ಬೇಸ್ಗಳ ಮೇಲೆ ದಾಳಿ ಮಾಡೋದಕ್ಕೆ, ಆ ಬೇಸ್ಗಳಲ್ಲಿ ಸ್ವಲ್ಪನಾದರೂ ಡ್ಯಾಮೇಜನ್ನು ಉಂಟು ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡುತ್ತೆ. ಅದಕ್ಕಾಗಿಯೇ ನಿರಂತರವಾಗಿ ಕಳೆದ 2 ದಿನಗಳಿಂದ ಪಾಕಿಸ್ತಾನ ಉಧಂಪುರ್ ಮತ್ತು ಪಠಾಣ್ಕೋಟ್ಗಳನ್ನು ಗುರಿಯಾಗಿಸಿಕೊಂಡು ನಿರಂತರ ದಾಳಿಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊನ್ನೆ ಅಬ್ದಾಲಿಗಳನ್ನು ಫತೇಗಳನ್ನು ಕಳುಹಿಸಿಕೊಟ್ಟಿರೋದು ಕೂಡ ಇದೇ ಏರ್ ಬೇಸ್ಗಳಿಗೆ. ಆದರೆ ಅವುಗಳನ್ನು ಕೂಡ ಭಾರತ ಯಶಸ್ವಿಯಾಗಿ ಹೊಡೆದು ಕೆಡವಿದೆ. ಹಾಗೆ ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನವನ್ನು ಕೂಡ ಭಾರತ ಕೆಡವಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆದರೆ ಅವುಗಳ ಅವಶೇಷಗಳು ಸಿಗೋವರೆಗೆ ನಾವು ಅದನ್ನ ಖಚಿತ ಮಾಹಿತಿ ಅಂತ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು JF ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿದೆ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅವಶೇಷಗಳು ಸಿಗ್ತಾ ಇವೆ. ಇನ್ನು ಪಾಕಿಸ್ತಾನದ ಟರ್ಕಿ ಡ್ರೋನ್ಗಳನ್ನ ಭಾರತ ಹೊಡೆದು ಕೆಡವಿದೆ ಅಲ್ವಾ, ಆ ಡ್ರೋನ್ಗಳ ಡೆಬ್ರಿ ಹುಡುಕೋ ಕೆಲಸವನ್ನ ಭಾರತೀಯ ಪಡೆಗಳು ನಿರಂತರವಾಗಿ ಮಾಡ್ತಾ ಇವೆ. ಇನ್ನು ಈ ಡ್ರೋನ್ಗಳನ್ನ ಕಳಿಸೋದರ ಹಿಂದೆ ಮತ್ತೊಂದು ಕಾರಣ ಕೂಡ ಇದೆ. ಇಲ್ಲಿ ಭಾರತದ ಕಡೆಗೆ ಸಣ್ಣ ಸಣ್ಣ ಡ್ರೋನ್ಗಳನ್ನು ಮೊದಲಿಗೆ ಕಳುಹಿಸ್ತಾ ಹೋದ್ರೆ ಭಾರತದಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಎಷ್ಟು ಆಕ್ಟಿವ್ ಆಗಿವೆ, ಅವರ ಪ್ರಿಪೇರ್ಡ್ನೆಸ್ ಎಷ್ಟು ಅನ್ನೋದು ಪಾಕಿಸ್ತಾನಕ್ಕೆ ಸುಲಭವಾಗಿ ಗೊತ್ತಾಗುತ್ತೆ. ವಾಟರ್ ಟೆಸ್ಟ್ ಅಂತಾರಲ್ಲ, ಹಾಗೆ ಭಾರತದ ಪ್ರಿಪೇರ್ಡ್ನೆಸ್ ಅನ್ನ ಪರೀಕ್ಷೆ ಮಾಡೋದಕ್ಕೆ ಪಾಕಿಸ್ತಾನ ಇಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಡ್ರೋನ್ಗಳು ಅತಿ ಕಡಿಮೆ ಖರ್ಚಲ್ಲಿ ಸಿದ್ಧ ಆಗುತ್ತವೆ, ಆದರೆ ಏರ್ ಡಿಫೆನ್ಸ್ಗೆ ಬಳಕೆಯಾಗುವ ಮಿಸೈಲ್ಗಳ ಬೆಲೆ ಹೆಚ್ಚು. ಅದರಲ್ಲೂ ಒಂದೇ ಸಮಕ್ಕೆ ಸ್ವಾಮ್ ಡ್ರೋನ್ಗಳು ಬರೋದಕ್ಕೆ ಶುರು ಮಾಡಿದರೆ ಒಂದು ಸಣ್ಣ ಡ್ರೋನ್ ಅನ್ನ ಹೊಡೆದು ಹಾಕೋದಕ್ಕೆ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮಿಸೈಲ್ಗಳನ್ನ ಬಳಸಬೇಕಾಗಿ ಬರುತ್ತೆ. ಯುದ್ಧ ಶುರುವಾಗೋ ಮೊದಲೇ ಮಿಸೈಲ್ಗಳು ಖಾಲಿ ಆದ್ರೆ ಅಥವಾ ಅನಗತ್ಯವಾಗಿ ಮಿಸೈಲ್ಗಳು ಖರ್ಚಾದ್ರೆ, ಹೆಚ್ಚು ಮಿಸೈಲ್ಗಳ ಬಳಕೆ ಆದರೂ ಕೂಡ ಭಾರತದ ಮೇಲೆ ಅದರ ಭಾರ ಬೀಳ್ತಾ ಹೋಗುತ್ತೆ. ಆಯುಧ ಕೊರತೆ ಉಂಟಾಗಬಹುದು ಅಥವಾ ಆರ್ಥಿಕ ಭಾರ ಬೀಳಬಹುದು. ಈ ಎರಡನ್ನೂ ಮಾಡೋದಿಕ್ಕೆ ಇಲ್ಲಿ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ಸತತವಾಗಿ ಒಂದಷ್ಟು ಡ್ರೋನ್ಗಳನ್ನು ಕಳುಹಿಸಿ ಅದರ ಹಿಂದೆ ಒಂದಷ್ಟು ಮಿಸೈಲ್ ಅಥವಾ ಯುದ್ಧ ವಿಮಾನಗಳನ್ನು ಕಳುಹಿಸಿದ್ರೆ ಏರ್ ಡಿಫೆನ್ಸ್ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೂಡ ಡ್ರೋನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಾಕಿಸ್ತಾನ ಬಳಸ್ತಾ ಇದೆ. ಈಗ ಕೂಡ ಪಾಕಿಸ್ತಾನ ಕಚ್ ಮೇಲೆ ಸತತವಾಗಿ 6 ಡ್ರೋನ್ಗಳನ್ನು ಕಳುಹಿಸಿದೆ. ಅದರ ಹಿಂದೆ ಒಂದು ಮಿಸೈಲ್ ಬಂದಿದೆ ನಲಿಯಾ ಸಮೀಪ. ಆ ಮಿಸೈಲ್ ಹಾಗೂ ಡ್ರೋನ್ ಅಷ್ಟನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಅದರ ಡೆಬ್ರಿಯನ್ನ ಸಂಗ್ರಹಿಸುವ ಕೆಲಸ ಕೂಡ ಅಲ್ಲಿ ನಡೀತಾ ಇದೆ.
ಗೆಳೆಯರೆ, ಇದು ಕೂಡ ಯುದ್ಧ ತಂತ್ರದ ಒಂದು ಭಾಗ. ಇನ್ನು ಇಲ್ಲಿ ಕೂಡ ನಾನು ನಿನ್ನೆ ನಿಮಗೆ ಭಾರತದ ಏರ್ ಡಿಫೆನ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಭಾರತ S-400ಗಳನ್ನ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಆದರೆ ಪ್ರತಿ ಬಾರಿಯೂ S-400 ಏರ್ ಡಿಫೆನ್ಸ್ ಅನ್ನೇ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ದೊಡ್ಡ ಟಾರ್ಗೆಟ್ಗಳಿಗಾಗಿ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಅದರಲ್ಲಿ ಬಳಕೆಯಾಗುವ ಒಂದೊಂದು ಮಿಸೈಲ್ನ ಬೆಲೆ ಕೂಡ ತುಂಬಾನೇ ಹೆಚ್ಚಿರುತ್ತೆ. ಹೀಗಾಗಿ S-400 ಅನ್ನ ಅಗತ್ಯಕ್ಕೆ ತಕ್ಕಷ್ಟು ಬಳಸ್ತಾ ಇದ್ದಾರೆ. ಯುದ್ಧ ವಿಮಾನಗಳನ್ನ ಹೊಡೆದು ಹಾಕೋದಕ್ಕೆ, ದೊಡ್ಡ ದೊಡ್ಡ ಮಿಸೈಲ್ಗಳನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ S-400 ಬಳಕೆ ಆಗುತ್ತೆ. ಆದರೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರೋ ಡ್ರೋನುಗಳು ಹಾಗೂ ಇನ್ನಿತರ ಸಣ್ಣ UAVಗಳಿವೆಯಲ್ಲ, ಅವುಗಳನ್ನು ನಿಷ್ಕ್ರಿಯಗೊಳಿಸೋದಕ್ಕೆ ಭಾರತ ಏರ್ಕ್ರಾಫ್ಟ್ ಗನ್ಗಳನ್ನು ಬಳಕೆ ಮಾಡ್ತಾ ಇದೆ. ಆಕಾಶ್ ಅನ್ನು ಕೂಡ ಇಲ್ಲಿ ಬಳಸ್ತಾ ಇದೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಗೆಳೆಯರೆ, ಭಾರತ ಸೈಲೆಂಟ್ ಆಗಿ ತನ್ನ ಆಯುಧ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದೆ. ದೊಡ್ಡ ದೊಡ್ಡ ಆಯುಧಗಳನ್ನು ಖರೀದಿ ಮಾಡಿರೋ ಹಾಗೇನೆ ಭಾರತದ ಬಳಿ ಇದ್ದ ಹಳೆಯ ಏರ್ಕ್ರಾಫ್ಟ್ ಗನ್ಗಳನ್ನು ಕೂಡ ಮಾಡಿಫೈ ಮಾಡಿಕೊಂಡಿದೆ. 80ರ ದಶಕದಲ್ಲಿ ಸ್ವೀಡನ್ನಿಂದ ತರಿಸ್ಕೊಂಡಿದ್ದ ಬೋಫೋರ್ಸ್ L-70 ಗನ್ಗಳನ್ನು ಈಗಲೂ ಭಾರತ ಬಳಕೆ ಮಾಡ್ತಾ ಇದೆ. ಅವುಗಳನ್ನು ಆಧುನಿಕ ರಡಾರ್ಗಳಿಗೆ ಅಳವಡಿಸಿ ಆಟೋಮೇಟೆಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಸೋವಿಯತ್ ಕಾಲದ ಶಿಕ್ಲಾ ಏರ್ಕ್ರಾಫ್ಟ್ ಗನ್ಗಳನ್ನು ಕೂಡ ಭಾರತ ಆಧುನೀಕರಣಗೊಳಿಸಿ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಇಲ್ಲಿ ಭಾರತ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಅನ್ನ ಅಳವಡಿಸಿಕೊಳ್ತಾ ಇರೋದ್ರಿಂದ ಪಾಕಿಸ್ತಾನದಿಂದ ಬರ್ತಾ ಇರುವ ಯಾವುದೇ ಏರ್ ಥ್ರೆಟ್ ಅನ್ನು ಕೂಡ ಭಾರತ ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದು ಡ್ರೋನ್ ಇರಬಹುದು, ಹೆಲಿಕಾಪ್ಟರ್ ಇರಬಹುದು, ಯುದ್ಧ ವಿಮಾನ, ಮಿಸೈಲ್ ಅಥವಾ ಯಾವುದೇ ಪ್ರೊಜೆಕ್ಟೈಲ್ ಬಂದರೂ ಕೂಡ ಬೋಫೋರ್ಸ್, ಶಿಕ್ಲಾ, ಆಕಾಶ್ ತೀರ್ ಮೊದಲಾದ ನಮ್ಮ ಏರ್ ಡಿಫೆನ್ಸ್ಗಳು ನಿರ್ದಾಕ್ಷಿಣ್ಯವಾಗಿ ಹೊಡೆದು ಕೆಡುತ್ತಾ ಇವೆ. ಈ ಮೂಲಕ ಭಾರತ ಗಡಿಯಲ್ಲಿ ದೊಡ್ಡ ಪ್ರಮಾಣದ ನಷ್ಟಕ್ಕೆ ಅವಕಾಶ ಇಲ್ಲದಂತೆ ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸ್ತಾ ಇದೆ ಮತ್ತು ಅವರ ಡ್ರೋನ್ಗಳನ್ನು ಸೊಳ್ಳೆ ತರ ಹೊಡೆದು ಹಾಕ್ತಾ ಇದೆ. ಡ್ರೋನ್ ಒಂದೇ ಅಲ್ಲ, ಪಾಕಿಸ್ತಾನದ ಯುದ್ಧ ವಿಮಾನಗಳು, ಮಿಸೈಲ್ಗಳು ಕೂಡ ಪತನಗೊಂಡಿವೆ. ಇವತ್ತು ಬೆಳಗಿನ ಜಾವ ಪಾಕಿಸ್ತಾನ ಒಟ್ಟು ಎಷ್ಟು ಡ್ರೋನ್, ಮಿಸೈಲ್ ಫೈರ್ ಮಾಡ್ತು ಅನ್ನೋ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಆದರೆ ಮೊನ್ನೆ ಸುಮಾರು 300ರಿಂದ 400 ಡ್ರೋನ್ಗಳು ಬಂದಿವೆ. ನಿನ್ನೆ ರಾತ್ರಿ 250ರಿಂದ 300 ಡ್ರೋನ್ಗಳು ಬಂದಿವೆ. ಬೆಳಗಿನ ಜಾವ ಕೂಡ ಪಾಕಿಸ್ತಾನ ಡ್ರೋನ್ ಹಾಗೂ ಮಿಸೈಲ್ಗಳನ್ನು ಭಾರತದತ್ತ ಕಳುಹಿಸಿಕೊಟ್ಟಿದೆ. ಇಲ್ಲಿ ಪತನಗೊಂಡ ಅವಶೇಷಗಳನ್ನು ಹುಡುಕುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇನ್ನು ಪಾಕಿಸ್ತಾನದ ಈ ಯೋಜನೆ ಭಾರತಕ್ಕೆ ಗೊತ್ತಿಲ್ಲ ಅಂತಲ್ಲ. ಹೀಗಾಗಿನೇ ಅವರ ಅತಿ ಮುಖ್ಯ ಡ್ರೋನ್ ಮತ್ತು ಯುದ್ಧ ವಿಮಾನಗಳ ಕೇಂದ್ರ ಅನ್ನಿಸ್ಕೊಂಡಿದ್ದ ನೂರ್ ಖಾನ್ ಏರ್ಬೇಸ್, ರಫೀಕಿ ಏರ್ಬೇಸ್ ಹಾಗೂ ಮುರೀದ್ ಏರ್ಬೇಸ್ಗಳನ್ನು ಭಾರತ ಉಡೀಸ್ ಮಾಡಿದೆ. ಇದಲ್ಲದೆ ಮತ್ತೊಂದು ಏರ್ಬೇಸ್ ಅನ್ನು ಕೂಡ ಭಾರತೀಯ ಮಿಸೈಲ್ಗಳು ಹೊಡೆದು ಹಾಕಿವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. Pakistan military targets at Rafiki, Murid, Chaklala, Rahim Yar Khan, Sukur and Chunya were engaged using air-launched precision weapons from our fighter aircraft. ಈ ಜಕೋಕಾಬಾದ್ ಅಲ್ಲಿ ಪಾಕಿಸ್ತಾನ ಮಿರಾಜ್ 3, ಮಿರಾಜ್ 5 JF ಯುದ್ಧ ವಿಮಾನಗಳನ್ನು ಇಟ್ಕೊಂಡಿದೆ. ಹಾಗೆ ಅಲ್ಲಿ ದೊಡ್ಡ ಹ್ಯಾಂಗರ್ ಕೂಡ ಇದೆ. ಇನ್ನು ಸಕ್ಕರ್ ಅಲ್ಲಿ ಸುಮಾರು 9,000 ಅಡಿಗಳಷ್ಟು ಉದ್ದದ ಏರ್ ಸ್ಟ್ರಿಪ್ ಇದೆ. ರಹೀಮ್ ಯಾರ್ ಖಾನ್ ಏರ್ಬೇಸ್ ಅಲ್ಲಿ ಡ್ರೋನ್ ಮತ್ತು ಪಾಕಿಸ್ತಾನದ ಯುದ್ಧ ವಿಮಾನಗಳು, ಏರ್ ಬಾರ್ನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ವಿಮಾನಗಳು, ರಿಫ್ಯೂಲಿಂಗ್ ವಿಮಾನಗಳನ್ನು ಇರಿಸಲಾಗಿದೆ. ಇನ್ನು ಈ ಮಧ್ಯೆ ಭಾರತೀಯ ಫಿಮೇಲ್ ಪೈಲಟ್ ಒಬ್ಬರನ್ನ ಪಾಕಿಸ್ತಾನ ಬಂಧಿಸಿವೆ ಅನ್ನೋ ಸುಳ್ಳು ಸುದ್ದಿಯೊಂದು ವಿಪರೀತ ಪ್ರಮಾಣದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಅದು ಸುಳ್ಳು. ನಮ್ಮ ಯಾವ ಫಿಮೇಲ್ ಪೈಲಟ್ ಅನ್ನು ಕೂಡ ಪಾಕಿಸ್ತಾನ ಬಂಧಿಸಿಲ್ಲ ಅಂತ PIBಯ ಫ್ಯಾಕ್ಟ್ ಚೆಕ್ ವರದಿ ಹೇಳ್ತಾ ಇದೆ. ಅಲ್ಲ, ಭಾರತದ ಮಿಸೈಲ್ಗಳು ಭಾರತದಲ್ಲೇ ಬಿದ್ವು, ಭಾರತದ ಮಿಸೈಲ್ಗಳೇ ಅಮೃತ್ಸರದ ಮೇಲೆ ಬಿದ್ವು ಅನ್ನೋ ಥರದ ನಿರ್ಲಜ್ಜ ಸುಳ್ಳುಗಳನ್ನ ಹೇಳೋ ಪಾಕಿಸ್ತಾನ ಭಾರತದ ಫಿಮೇಲ್ ಪೈಲಟ್ ಅರೆಸ್ಟ್ ಆಗಿದ್ದಾರೆ ಅನ್ನೋ ಥರದ ಸುಳ್ಳು ಸುದ್ದಿಗಳನ್ನ ಹರಡದೇ ಇರುತ್ತಾ? ಇನ್ನು ಮುಂದೆ ಕೂಡ ಇಂಥ ಸಾಕಷ್ಟು ಸುಳ್ಳುಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತವೆ. ನಮ್ಮಲ್ಲಿ ಕೂಡ ಅದನ್ನ ಹಂಚ್ಕೊಳ್ಳೋದಿಕ್ಕೆ ಅಂತಲೇ ಸಿದ್ಧವಾಗಿರೋ ಸಾಕಷ್ಟು ಜನಾನೂ ಇದ್ದಾರೆ. ಹೀಗಾಗಿ ಅನ್ಕನ್ಫರ್ಮ್ಡ್ ಸೋರ್ಸ್ಗಳಿಂದ ಬರುವ, ಗುರುತು ಪರಿಚಯ ಇಲ್ಲದವರು ಕಳುಹಿಸಿಕೊಡುವ ಮತ್ತು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡುವ ಎಲ್ಲ ಸುದ್ದಿಗಳನ್ನು ನಂಬೋದಕ್ಕೆ ಹೋಗಬೇಡಿ. ಯಾವುದೇ ಸುದ್ದಿಯನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ನೇಹಿತರೆ, ಇಲ್ಲಿ ನಿಮಗೆ PIB ಟ್ವಿಟರ್ನ ಲಿಂಕ್ ಅನ್ನು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ನೀವು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಅದನ್ನು ಹೊಡೆದು ಹಾಕಿತು, ಇಲ್ಲಿ ದಾಳಿ ಮಾಡ್ತು, ಈ ಥರದ ಸುದ್ದಿಗಳು ಬಂದಾಗ ಫ್ಯಾಕ್ಟ್ ಚೆಕ್ಗಾಗಿ PIB ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಖಚಿತ ಮಾಹಿತಿಯನ್ನ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ, ನೀವು ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇದು ಗೆಳೆಯರೆ, ಪಾಕಿಸ್ತಾನ ಅತಿ ಹೆಚ್ಚು ಡ್ರೋನ್ಗಳನ್ನೇ ಯಾಕೆ ಬಳಸ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.